ನಿಜವಾಗ್ಲೂ ನನ್ನ ಡೈರಿನ ಪುಸ್ತಕ ಮಾಡಿದ್ರ? ಹೌದು ಭೂಮಿಕಾ, ಇದು ನಿಮ್ಮದೇ ಪುಸ್ತಕ. ನೀವು ಡೈರಿಯಲ್ಲಿ ಬರೀತಾ ಬಂದಿರೋ ನಿಮ್ಮ ಭಾವನೆಗಳು, ನೆನಪುಗಳು, ಕವಿತೆಗಳು ಎಲ್ಲನೂ ಹಾಗೆ ಉಳಿಸ್ಕೊಂಡು ಪುಸ್ತಕದ ರೂಪದಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಒಂದೇ ಒಂದು ಪದನೂ ನನಗೆ ಬದಲಾಯಿಸಬೇಕು ಅಂತ ಅನ್ನಿಸ್ಲಿಲ್ಲ. ನಿಮ್ಮ ಡೈರಿನೇ ನನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ. ನಿಜವಾಗ್ಲೂ ಒಂದು ಒಳ್ಳೆ ಬರಹಕ್ಕೆ ಯಾವ ಮುನ್ನುಡಿನೂ ಬೇಕಾಗಲ್ಲ, ಯಾವ ಪರಿಚಯನೂ ಬೇಕಾಗಲ್ಲ. ಅದು ಮನಸ್ಸು ಮುಟ್ಟಿದರೆ ಸಾಕು. ನಿಮ್ಮ ಬರಹ ಆ ಥರದ್ದು, ಆ ಮಟ್ಟಕ್ಕೆ ಅದು ಮುಟ್ಟಿದೆ. ನಿಮ್ಮ ಬರಹನ ಓದ್ತಾ ಇದ್ದರೆ ಇದು ಯಾರೋ ಎಲ್ಲೋ ಕೂತ್ಕೊಂಡು ಬರೆದ ಬರಹ ಅಂತ ಅನಿಸಲ್ಲ. ಬದುಕು ತನ್ನ ಜೊತೆ ತಾನೇ ಮಾತಾಡ್ದಂಗಿರುತ್ತೆ. ಆ ರೀತಿಯ ಭಾವನೆಗಳು ಇದರಲ್ಲಿ ವ್ಯಕ್ತವಾಗಿದ್ದಾವೆ. ಅಷ್ಟು ಚೆನ್ನಾಗಿ ಇದನ್ನು ಬರೆದಿದ್ದೀರ. ಒಂದು ಮನಸ್ಸಿನ ಮಾತುಗಳನ್ನು ಇನ್ನೊಂದು ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸ ನಿಮ್ಮ ಪುಸ್ತಕದಲ್ಲಾಗಿದೆ. ಈ ಪುಸ್ತಕಕ್ಕೆ ನಾನೊಂದು ಹೆಸರಿಟ್ಟಿದ್ದೀನಿ, ಏನು ಗೊತ್ತಾ? ಅಮೃತಧಾರೆ. ಕೆಲವು ಪುಸ್ತಕಗಳು ಓದಿ ಮುಚ್ಚಿದ ಮೇಲೆ ಮುಗಿದು ಹೋಗುತ್ತೆ. ಇನ್ನು ಕೆಲವು ಓದಿ ನಂತರ ಕತೆ ಬೆಳೆಯೋಕ್ಕೆ ಶುರುವಾಗುತ್ತೆ. ನಿಮ್ಮದು 2ನೇ ಜಾತಿಗೆ ಸೇರಿರೋ ಪುಸ್ತಕ. ಥ್ಯಾಂಕ್ ಯು ಸರ್. ನನಗಂತೂ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಎಲ್ಲನೂ ಒಂಥರ ಕನಸು ಥರ ಅನ್ನಿಸ್ತದೆ. ಏನು ಗೊತ್ತಾ ಅದಕ್ಕೆ, ಈ ಸರ್ಪ್ರೈಸ್ ಹಿಂದೆ ತುಂಬ ಜನ ಇದ್ದಾರೆ. ಆದರೆ ಈ ಮೊದಲನೇ ಸ್ಪಾರ್ಕ್ ಅಂತ ಹೇಳ್ತಾರಲ್ಲ, ಅದನ್ನ ಹಚ್ಚಿದ್ದು ಬೇರೆ ಯಾರೂ ಅಲ್ಲ, ಬಿಗ್ ಬ್ರೋ. ಹೌದು ಅದಕ್ಕೆ, ಬಿಗ್ ಬ್ರೋ ನಿಮ್ಮ ಡೈರಿ ಓದಿದ ಮೊದಲನೇ ದಿನನೇ ಏನು ಹೇಳ್ದ ಗೊತ್ತಾ? ಪಾರ್ಥ, ಇದು ಕಬೋರ್ಡ್ ಒಳಗಡೆ ಇದ್ರೆ ತಪ್ಪಾಗತ್ತೆ ಕಣೋ, ಅದನ್ನು ಜನ ಓದಬೇಕು ಅಂತ ಹೇಳ್ದ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲದು ಸೇರಿ ಇಲ್ಲಿಗೆ ಬಂದು ನಿಂತಿದೆ. ಅದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮೆಲ್ರಿಗೂ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೀವು ಯಾರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ, ನಾವೆಲ್ಲ ಸೇರಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ಒಳ್ಳೆ ಬರಹನ ನೀವು ನಮಗೆ ಕೊಡ್ತಾ ಇದ್ದೀರ. ಪುಸ್ತಕ ಬರೆಯೋದು ದೊಡ್ಡ ವಿಷಯ ಅಲ್ಲ, ಆದರೆ ಒಬ್ಬರು ಬದುಕು ಇನ್ನೊಬ್ಬರ ಮನಸ್ಸಲ್ಲಿ ಮನೆ ಮಾಡೋ ಥರ ಬರೆಯೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಬಹಳ ಅಪರೂಪ. ನೀವು ಆ ಪುಸ್ತಕದಲ್ಲಿ ಇದನ್ನು ಸಾಧನೆ ಮಾಡಿದ್ದೀರ. ಅನೇಕರು ಬರೀತಾರೆ, ತುಂಬ ಚೆನ್ನಾಗಿ ಬರೀತಾರೆ. ಆದರೆ ಬರಹದಲ್ಲಿ ಜೀವಂತಿಕೆ ಇಟ್ಕೊಂಡು ಬರೆಯೋರು ಬಹಳ ಕಡಿಮೆ ಜನ. ನನಗೆ ನಿಮ್ಮದನ್ನು ಪುಸ್ತಕ ಓದಿದಾಗ ಅದನ್ನೊಬ್ಬರು ಬರಹಗಾರ್ತಿ ಬರೆದಿದ್ದು ಅಂತ ಅನಿಸಿಲ್ಲ, ಒಬ್ಬ ಬರಹಗಾರ್ತಿಯ ಬದುಕು ಕಾಣಿಸ್ತದ್ರಲ್ಲಿ. ಅದೇ ಈ ಬರಹ ತಾಕತ್ತು. ಓದಿದವರಿಗೆ ಇದು ನಮ್ಮದೇ ಅಂತ ಅನಿಸೋದು ಬಹಳ ಮುಖ್ಯ. ನಾನು ಮುನ್ನುಡಿಲು ಅದನ್ನೇ ಬರೆದಿದ್ದೀನಿ ಅನ್ನೋದಕ್ಕಿಂತ ಮುನ್ನುಡಿ ನನ್ನಿಂದ ಆ ಥರ ಬರೆಸ್ಕೊಂಡಿದೆ ಅಂತ ಹೇಳ್ಬೋದು. ಬರಹಗಾರನಿಗೆ ಸಿಕ್ಕೋ ಅತೀ ದೊಡ್ಡ ಗೌರವ ಅಂದರೆ ಅದು ಯಾವ ಅವಾರ್ಡು ಅಲ್ಲ, ಪುಸ್ತಕ ದೊಡ್ಡ ಸಂಖ್ಯೆಯಲ್ಲಿ ಮಾರಾಟ ಆಗೋದು ಅಲ್ಲ. ಓದುಗ ಆ ಪುಸ್ತಕ ಓದಿದ ನಂತರ ನಾನು ಇಂಥದ್ದೊಂದು ಪುಸ್ತಕ ಬರೀಬೇಕು ಅಂತ ಅನಿಸೋದಿದೆಯಲ್ಲ, ಅದು ನಿಜವಾದ ಮನ್ನಣೆ. ನಿಮ್ಮ ಪುಸ್ತಕ ಅದನ್ನು ಮಾಡಿದೆ, ಹಾಗಾಗಿ ನೀವು ಈಗ ಅವಾರ್ಡ್ ವಿನ್ನರ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದೆಲ್ಲದರ ಕ್ರೆಡಿಟು ಗೌತಮ್ ಅವರಿಗೆ ಸಲ್ಲಬೇಕು. ನಿಮಗೆ ಎಷ್ಟು ಒಳ್ಳೆ ಉಡುಗೊರೆ ಕೊಟ್ಟಿದ್ದಾರೆ ನೋಡಿ. ನೀವು ಏನೇ ಥ್ಯಾಂಕ್ಸ್ ಹೇಳೋದಿದ್ರೂ ನಮಗೆ ಹೇಳೋದಲ್ಲ, ಅವ್ರಿಗೆ ಹೇಳಬೇಕು. ಅಫ್ಕೋರ್ಸ್ ಸರ್. ನೀವು ಏನು ಹೇಳಬೇಡಿ, ಇವತ್ತು ನಿಮ್ಮ ದಿನ, ನೀವು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಹಲೋ ಹಲೋ, ಭಾವನೆಗಳನ್ನು ಪಕ್ಕಕ್ಕಿಡೋಣ, ಮೊದಲು ಪುಸ್ತಕ ರಿಲೀಸ್ ಮಾಡೋಣ. ಕಮಾನ್. ಹಾಯ್. ಹಲೋ ಸರ್. ಹಲೋ. ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ಹಾಯ್.
ಹಾಂ, ಇನ್ಯಾಕೆ ತಡ, ಬುಕ್ ರಿಲೀಸ್ ಮಾಡೋಣ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ದಿಸ್ ಇಸ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ನಿಮಗೆ ಖುಷಿಯಾಗಿದೆ ಅಲ್ವಾ? ನನಗೆ ಅಷ್ಟೇ ಸಾಕು. ಖುಷಿ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ನನ್ನ ಲೈಫಲ್ಲಿ ಇಂಥ ಒಂದು ಸರ್ಪ್ರೈಸ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಆದರೂ ಗೌತಮ್ ಅವರೇ, ನೀವು ನನಗೊಂದು ಸಣ್ಣ ಕ್ಲೂ ಕೊಡಬೇಕಿತ್ತಲ್ಲ. ಅಲ್ಲೆಲ್ಲರೂ ಕೂತಿದ್ರು, ಇದಕ್ಕಿದ್ದಂಗೆ ಬನ್ನಿ ಸ್ಪೀಚ್ ಕೊಡಿ, ಪುಸ್ತಕ, ಸ್ಟೇಜು ಎಲ್ಲ ಹೇಳಿದ್ರು. ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗಲಿಲ್ಲ. ಸ್ವಲ್ಪ ನೀವು ಕ್ಲೂ ಕೊಟ್ಟಿದ್ರೆ ನಾನು ಪ್ರಿಪೇರ್ ಆಗ್ತಿದ್ನಲ್ವಾ? ಅಲ್ಲ ರೀ, ಸಣ್ಣದ ಕ್ಲೂ ಕೊಟ್ಟಿದ್ರೆ ಸರ್ಪ್ರೈಸ್ ಹೇಗೆ ಆಗ್ತಿತ್ತು? ಹಾಂ, ಅದು ಕರೆಕ್ಟ್. ಬಟ್ ನೀವು ನನ್ನ ಡೈರಿ ಹೋಗಿ ಓದಿದ್ರಿ. ಐ ಮೀನ್, ಓದಬೇಕು ಅಂತ ಯಾಕೆ ಅನ್ನಿಸ್ತು? ಅದನ್ನು ಪುಸ್ತಕ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಇದಕ್ಕೆಲ್ಲ ಮಕ್ಕಳೇ ಕಾರಣ. ನಿಮಗೆ ಗೊತ್ತು ನಾನು ಹಾಗೆ ಇನ್ನೊಬ್ಬರು ಡೈರಿ ಓದಲ್ಲ ಅಂತ. ಬಟ್ ಮಕ್ಕಳು ನಿಮ್ಮ ಡೈರಿ ಓದಿದ್ದಾರೆ, ಅವ್ರಿಗೆ ಅದರಲ್ಲಿ ಏನು ಇಷ್ಟ ಆಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು, ನೀವು ಪಟ್ಟ ಕಷ್ಟ ಏನೋ ಅವ್ರ ಮನಸ್ಸಿಗೆ ನಾಟಿದೆ. ಪಾಪ ಓದಿ ತುಂಬ ಚೆನ್ನಾಗಿದೆ ಅಂತ ನನಗೂ ಹೇಳಿದ್ರು. ನಾನು ಹೇಳಿದೆ ಹಾಗೆಲ್ಲ ಬೇರೆಯವ್ರ ಡೈರಿ ಓದಬಾರ್ದು ಮಕ್ಕಳ ಅಂತ. ಬಟ್ ಗೊತ್ತಿಲ್ಲದಾಗೆ ಅದನ್ನು ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದಾರೆ. ನಾನು ಅದನ್ನು ಆಫೀಸಿಗೆ ತೊಗೊಂಡೋಗಿದ್ದೀನಿ, ನನಗೂ ಗೊತ್ತಿಲ್ಲ, ಸಿಕ್ತು. ಮೊದಲು ಓದಬಾರ್ದು ಅಂತ ಅಂದ್ಕೊಂಡೆ, ಬಟ್ ಕ್ಯೂರಿಯಾಸಿಟಿಗೆ ಮನಸ್ಸು ತಡಿಲಿಲ್ಲ. ಓದೋಕ್ಕೆ ಶುರು ಮಾಡಿದೆ. ಮೊದಲನೇ ಪುಟ, ಎರಡನೇ ಪುಟ, ಕಡೆ ಪುಟ ತನಕ ನಿಲ್ಲಿಸಬೇಕು ಅಂತ ಅನ್ನಿಸ್ಲಿಲ್ಲ ಭೂಮಿಕಾ. ಓದ್ತಾನೆ